ಉಪಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯವಾಗಿ ಸೋಲಾಗಿದೆ. ಆ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿರುವಂತಹ ಮುಖಂಡರಾಗಿರಬಹುದು, ಜೊತೆಗೆ ಕಾರ್ಯಕರ್ತರಾಗಿರಬಹುದು, ಅವರನ್ನ ಉಳಿಸಿಕೊಳ್ಳುವಂತ ಬಹಳ ದೊಡ್ಡ ಸವಾಲು ಈಗ ಬಿಜೆಪಿಯ ಮುಂದೆ ಇದೆ. ಕಾರ್ಯಕರ್ತರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪತ್ರವೊಂದನ್ನು ಬರೆದಿದ್ದಾರೆ. ಹುಮ್ಮಸ್ಸು ತುಂಬಲು ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಧೈರ್ಯಗುಂದಬೇಡಿ ಅನ್ನುವಂತಹ ಸಂದೇಶವನ್ನ ಪತ್ರದ ಮೂಲಕ ರವಾನೆ ಮಾಡಿದ್ದಾರೆ. ಪತ್ರದ ಮೂಲಕ ಕಾರ್ಯಕರ್ತರಿಗೆ ಸಂದೇಶವನ್ನ ರವಾನಿಸಿದ್ದಾರೆ ಬಿವೈವಿ. ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ತಮ್ಮ ಅಭ್ಯರ್ಥಿಗಳನ್ನ, ಹೀನಾಯವಾದಂತಹ ಸೋಲು. ಹಾಗಾಗಿ ಉಪಚುನಾವಣೆಗಳ ಫಲಿತಾಂಶ ಏನಿದೆ ಇದು ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಇವ್ರ ಮೇಲೆ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಅವರು ಧೈರ್ಯಗುಂದಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಸಹೃದಯ ಕಾರ್ಯಕರ್ತ ಬಂಧುಗಳೇ ಅನ್ನುವಂಥದ್ದನ್ನ ಹೇಳ್ತಾ ಕಾರ್ಯಕರ್ತರನ್ನ ಉದ್ದೇಶಿಸಿ ಈ ಪತ್ರವನ್ನ ಬರೆದಿರೋದು. ಬಹಳ ಸುದೀರ್ಘವಾದಂಥ ಪತ್ರವನ್ನ ಕೂಡ ಬರೆದಿರುವಂಥದ್ದು ಬಿವೈವಿ. ಇದಕ್ಕೆ ಈ ಪತ್ರದಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ ಆಗಿರುವಂತಹ ಸೋಲು ಅದೇ ಒಂದು ಮಾನದಂಡ ಅಲ್ಲ. ಮುಂದೆ ಬರುವಂತಹ ಚುನಾವಣೆಗಳನ್ನು ಎದುರಿಸೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮುನ್ನಡೆಯೋದಂತಾಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಒಗ್ಗಟ್ಟಾಗಿ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಈ ಪತ್ರದಲ್ಲಿ ಬರೆದಿದ್ದಾರೆ.